ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು SV ಬ್ಲಾಗ್. ನಾನು ವಿನುತಾ. ಇವತ್ತಿನ ಸ್ಪೆಷಲ್ ಯುಗಾದಿ ಹಬ್ಬದ ಹೊಸದಡಿಗೆಗೆ ಬೋಟಿ ಫ್ರೈ ಮಾಡ್ತಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಕ್ತಿಯ ಸ್ಟೈಲ್ ಬೋಟಿ ಫ್ರೈ ಮಾಡೋದು ಈಗ ನೋಡೋಣ. ಮೊದಲಿಗೆ ಬೋಟಿಯನ್ನು ಚೆನ್ನಾಗಿ ತೊಳ್ಕೋಬೇಕು. ಬಿಸಿ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಕೊನೆಯದಾಗಿ ಬಿಸಿ ನೀರಲ್ಲಿ ಸ್ವಲ್ಪ ತೊಳ್ಕೋಬೇಕು. ಅರಿಶಿನ ಮತ್ತೆ ಬಿಸಿನೀರಲ್ಲಿ ತೊಳ್ಕೊಳ್ದಾದ್ಮೇಲೆ ನೀವು ಬೇಕಾದ್ರೆ ಸುಣ್ಣನೂ ಕೂಡ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳಿಬೇಕು. ಸುಣ್ಣ, ಅರಿಶಿನ ಈ ಥರ ನಾವು ಅರಿಶಿನದಲ್ಲಿ ತೊಳೆದಿದ್ದೀವಿ. ಚೆನ್ನಾಗಿ ತೊಳೆದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಈಗ ಮೊದಲಿಗೆ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟು ಬೋಟಿಯನ್ನು ಬೇಯಿಸ್ಕೋಬೇಕು. ಅದಕ್ಕೆ ಕುಕ್ಕರಲ್ಲಿ ಬೋಟಿಯನ್ನು ಹಾಕಿ ಉಪ್ಪು, ಖಾರ, ಧನಿಯಾ ಪುಡಿ ಹಾಗೂ ಅರಿಶಿನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಬೇಯಿಸ್ಕೊಳ್ಳಿ. ನೀರು ಒಂಚೂರು ಹಾಕಬೇಡಿ, ಅದರಲ್ಲೇ ಬೋಟಿಯಲ್ಲಿ ನೀರಿನ ಅಂಶ ಇರುತ್ತೆ, ಬಿಟ್ಕೊಂಡಿರುತ್ತೆ. ನೋಡಿ, ಈಗ ನಾವು ನೀರೇ ಹಾಕಿಲ್ಲ, ಎಷ್ಟು ನೀರಿನ ಅಂಶ ಇದೆ. ಅದಕ್ಕೋಸ್ಕರ ಈ ಥರ ಬೇಯಿಸ್ಕೊಂಡಾದ್ಮೇಲೆ ರುಬ್ಕೋಬೇಕು. ಮಸಾಲೆಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಾಣಲಿ ಅಂದರೆ ನೀವು ಚೆನ್ನಾಗಿ ಅದು ಬೋಟಿಯಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಚೆನ್ನಾಗಿ ಹಿಂಗೋ ಥರ ಫ್ರೈ ಆಗಬೇಕು. ಅದಕ್ಕೆ ಚೆನ್ನಾಗಿರೋ ಬಾಣಲಿನ ತಗೊಳ್ಳಿ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕೋತಿದ್ದೀವಿ. ನೀವು ಬೇಕಾದರೆ ಅದಕ್ಕೆ ಸಬ್ಬಕ್ಕಿ ಸೊಪ್ಪು, ಬಟಾಣಿ ಈ ಥರ ಏನು ಬೇಕಾದರೂ ನೀವು ಹಾಕೋಬೋದು. ನಾವು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆನ ಯೂಸ್ ಮಾಡ್ತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಆಲೂಗಡ್ಡೆನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಆಲೂಗಡ್ಡೆ ಬೆಂದಾದ್ಮೇಲೆ ಕಸ್ತೂರಿ ಮೇಥಿ, ಖಾರದ ಪುಡಿ, ಧನಿಯಾ ಪುಡಿ, ಆಗಲೇ ಎಲ್ಲನೂ ಬೇಯಿಸೋಕೆ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಕಾಶ್ಮೀರಿ ಚಿಲ್ಲಿ ಪೌಡರ್, ಚಿಟಿಕೆ ಅರಿಶಿನ ಹಾಗೂ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ 2 ತೊಗೊಂಡಿದ್ದೀವಿ, ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋಬೇಕು. ಹಾಗೂ ಪುದೀನ, ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬೆಂದಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಬೋಟಿನ ಹಾಕೋತಾ ಇದ್ದೀವಿ. ಈಗ ಒಂದು 4-5 ವಿಸಿಲ್, ತುಂಬ ಬೆಂದಿಲ್ಲ ಅಂದರೆ ನೋಡಿಕೊಂಡು ಒಂದು ಜಾಸ್ತಿ ಹೆಚ್ಚಾಗಿ ವಿಸಿಲ್ ಹಾಕಿಸ್ಕೊಳ್ಳಿ. ಅದಾದ್ಮೇಲೆ ಎಲ್ಲ ನಾವು ಬೇಯಿಸಿಟ್ಕೊಂಡಿರೋ ನೀರಿನ ಕೂಡ ಅದಕ್ಕೆ ಹಾಕ್ಬಿಡಿ. ಎಲ್ಲ ಡ್ರೈ ಆಗುತ್ತಲ್ವಾ, ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬೇಯಿಸ್ಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ, ಚಕ್ಕೆ, ಲವಂಗ, ಮಸಾಲೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀರಿನ ಅಂಶ ಈಗ ಹೇಗಿದೆ. ಈಗ ನೋಡಿ ಚೆನ್ನಾಗಿ ಕುದ್ದಾದ್ಮೇಲೆ, ಫ್ರೈ ಆದ್ಮೇಲೆ ಯಾವ ಥರ ಆಗಿದೆ. ಕೊನೆಯದಾಗಿ ಫೈನಲ್ ಆಗಿ ನೀವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೋಟಿ ಫ್ರೈ ರೆಡಿ ಇರುತ್ತೆ. ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲರೂ ಬೋಟಿನ ಕ್ಲೀನ್ ಮಾಡೋ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ತುಂಬ ಹೆಲ್ತ್ಗೂ ಒಳ್ಳೆಯದು. ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಡಿ, ಮಕ್ಕಳಿಗೆಲ್ಲರಿಗೂ ಒಳ್ಳೆಯದು.
ದೋಸೆ, ಪೂರಿ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಇಡ್ಲಿ ಕೂಡ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವಿಡಿಯೋಸ್ನ ನೋಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ.